ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ 2,36,533 crores. ಇದು ಜಾನ್ವರಿ ಟು ಮಾರ್ಚ್ 2024 ಹಾಗೂ ಜಾನ್ವರಿ ಟು ಮಾರ್ಚ್ 2025 2,61,388 crores ಆಗಿದೆ. 10.5% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 21,243 ಕೋಟಿಯಿಂದ 22,611 ಕೋಟಿ ಆಗಿದೆ. 6.4% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸ್ ಕಂಪ್ನಿಗೆ ಈ ಕ್ವಾರ್ಟರಲ್ಲಿ ಹಾಗೂ ಬೆಟರ್ ದನ್ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಈ ಸ್ಟಾಕು ಮಂಡೇ ಈ ರಿಸಲ್ಟ್ಸಿಗೆ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 2, ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ರೈಸಸ್ ಟು 22.26 lakh crores. ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸ್ ಗ್ರಾಸ್ ಟರ್ಮ್ಸ್ ಅಲ್ಲಿ ಬಿಫೋರ್ ರಿಫಂಡ್ 27.02 lakh crores ಆಗಿತ್ತು ಫೈನಾನ್ಷಿಯಲ್ ಇಯರ್ 2024-25 ಅಲ್ಲಿ. 2023-24 ಅಲ್ಲಿ 23.38 lakh crores ಆಗಿತ್ತು. ಇದರಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಅಂದರೆ ಕಂಪ್ನಿ ಟ್ಯಾಕ್ಸ್ 12.72 lakh crores ಹಾಗೂ ನಾನ್ ಕಾರ್ಪೊರೇಟ್ ಟ್ಯಾಕ್ಸ್ 13.73 lakh crores. ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಒಳ್ಳೆ ಕಲೆಕ್ಷನ್ ಆಗಿದೆ. 53,296 crores ಆಗಿದೆ ಕಂಪೇರ್ ಟು 34,192 crores ಇನ್ ದ ಪ್ರೀವಿಯಸ್ ಇಯರ್. ರೀಫಂಡ್ಸ್ ಆದಮೇಲೆ ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ 22.26 lakh crores ಆಗಿದೆ 2024-25 ಅಲ್ಲಿ. ಇದು 13.57% ರೈಸ್ ಕಂಪೇರ್ ಟು ಲಾಸ್ಟ್ ಇಯರ್, ಆವಾಗ 19.6 lakh crores ಮಾತ್ರ ಕಲೆಕ್ಟ್ ಆಗಿತ್ತು. ನ್ಯೂಸ್ ನಂಬರ್ 3, ಹೈ ಗೋಲ್ಡ್ ಪ್ರೈಸಸ್ ಮೇ ಎಫೆಕ್ಟ್ ಅಕ್ಷಯ ತೃತೀಯ. ಅಕ್ಷಯ ತೃತೀಯ 30ನೇ ತಾರೀಕು ಏಪ್ರಿಲ್ ಬರ್ತಾ ಇದೆ ಹಾಗೂ ಗೋಲ್ಡ್ ಪ್ರೈಸಸ್ ತುಂಬ ಹೈ ಇರೋ ಕಾರಣ ಸ್ವಲ್ಪ ಡಲ್ ಬುಕ್ಕಿಂಗ್ಸ್ ಇರ್ಬೋದು, ಡಲ್ ಆಗಿ ಸೇಲ್ಸ್ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಯೂಶ್ವಲಿ ಆ ದಿವಸ ಗೋಲ್ಡನ್ನು ಪರ್ಚೇಸ್ ಮಾಡ್ತಾರೆ ಅಥವಾ ಮುಂಚೆ ಬುಕ್ ಮಾಡಿ ಆ ದಿವಸ ಡೆಲಿವರಿ ತೊಗೊಳ್ತಾರೆ ಏನೋ ಒಂದು ಗೋಲ್ಡ್ ಆರ್ನಮೆಂಟು. ಆದರೆ ಈ ಸತಿ ಅಷ್ಟು ಲೆವೆಲಲ್ಲಿ ಡಿಮಾಂಡ್ ಕಾಣಿಸ್ತಾ ಇಲ್ಲ ಅಂತ ಜುವೆಲ್ಲರ್ಸ್ ಹೇಳ್ತಾ ಇದ್ದಾರೆ ಬಿಕಾಸ್ ಆಫ್ ದ ಹೈ ಪ್ರೈಸಸ್ಸು. ಪ್ಲಸ್ ಎಷ್ಟೋ ಜುವೆಲ್ಲರ್ಸು ಅವರ ಎಕ್ಸಿಸ್ಟಿಂಗ್ ಕಸ್ಟಮರ್ಸಿಗೆ ಸ್ವಲ್ಪ ಅಟ್ರಾಕ್ಟ್ ಮಾಡಲಿಕ್ಕೆ ಅವರು ಎಷ್ಟೋ ಡಿಸ್ಕೌಂಟ್ಸ್ ಕೊಡ್ತಾ ಇದ್ದಾರೆ ಸೊ ದ್ಯಾಟ್ ಆವಾಗ ಅಟ್ಲೀಸ್ಟ್ ಜನ ಪರ್ಚೇಸ್ ಮಾಡಲಿ ಅಂತ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ರಿಲಯನ್ಸ್ ಇಂಡಸ್ಟ್ರೀಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರು ಮುಖೇಶ್ ಅಂಬಾನಿ ಅವರ ಯಂಗೆಸ್ಟ್ ಸನ್ನು ಅನಂತ್ ಅಂಬಾನಿನ ಹೋಲ್ ಟೈಮ್ ಡೈರೆಕ್ಟರ್ ಆಫ್ ದಿ ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪ್ನಿ ಮಾಡಿದ್ದಾರೆ. ಇದು 5 year ಟರ್ಮು ಸ್ಟಾರ್ಟ್ ಆಗೋದು May 1, 2025 ಶೇರ್ ಹೋಲ್ಡರ್ ಅಪ್ರೂವಲ್ ಇನ್ನೂ ಬರಬೇಕು. ಅನಂತ್ ಅಂಬಾನಿ ಆಲ್ರೆಡಿ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ರಿಲಯನ್ಸ್ ಬೋರ್ಡ್ ಆಗಿದ್ರು ಹಾಗೂ ಅವ್ರು ಕೆಲವು ಬೇರೆ ರಿಲಯನ್ಸ್ ಗ್ರೂಪ್ ಕಂಪ್ನೀಸಲ್ಲಿ ಅವರು ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಇದ್ದಾರೆ. ಜಿಯೋ ಪ್ಲಾಟ್ಫಾರ್ಮ್ಸಲ್ಲಿದ್ದಾರೆ ಹಾಗೂ ರಿಲಯನ್ಸ್ ರಿಟೇಲ್ ವೆಂಚರ್ಸಲ್ಲಿದ್ದಾರೆ. ರಿಲಯನ್ಸ್ ನ್ಯೂ ಎನರ್ಜಿ ಆ್ಯಂಡ್ ರಿಲಯನ್ಸ್ ನ್ಯೂ ಸೋಲಾರ್ ಎನರ್ಜಿಯಲ್ಲಿ ಅವರು ಡೈರೆಕ್ಟರ್ ಆಗಿದ್ದಾರೆ. ಆಲ್ಸೋ ಸೆಪ್ಟೆಂಬರ್ 2022 ರಿಲಯನ್ಸ್ ಫೌಂಡೇಶನಲ್ಲಿ ಅವರು ಬೋರ್ಡ್ ಮೆಂಬರು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.